Welcome back, students. So from today, we are going to begin NET class for the chapter Haloalkanes and Haloarenes. So first, I'll complete Haloalkanes. First, ನಾನು Haloalkanes ಗೆ related ಏನೇನು questions ಬರುತ್ತೋ ಅದನ್ನ complete ಮಾಡ್ತೀನಿ. ಅದಾದ್ಮೇಲೆ Haloarenes ಗೆ ಹೋಗ್ತೀನಿ. Okay. Now moving on to Haloalkanes. Now, what do you mean by Haloalkanes? ಇಲ್ಲಿ halo group ಅಂದ್ರೆ ಏನು? It represents your halogens. Okay, halo group ಅಂದ್ರೆ ಏನು? It basically is telling about halogens. Now halogens ಅಂದ್ರೆ ಏನು? Halogens are the one which come in 17th group. ಹೌದಾ? ಯಾವ್ದು ಬರುತ್ತೆ? halogens ಅನ್ನ ಹೇಗೆ represent ಮಾಡ್ತೀವಿ ನಾವು? X ಅಲ್ವಾ? X ಏನಾಗ್ಬೋದು? It can be fluorine, it can be chlorine, it can be bromine, it can be iodine. ಹೌದಾ? ಈ ಎಲ್ಲಾ ಗ್ರೂಪ್ಸ್ ಅನ್ನ ನಾವೇನಂತ ಹೇಳ್ತೀವಿ? ಹ್ಯಾಲೋಜನ್ ಆಟಮ್ಸ್ ಅಂತ ಹೇಳ್ತೀವಿ. ಮತ್ತೆ ಆಲ್ಕೇನ್ಸ್ ಅಂದ್ರೆ ಏನು? ಆಲ್ಕೇನ್ಸ್ ಇಸ್ ನಥಿಂಗ್ ಬಟ್ ಹೈಡ್ರೋಕಾರ್ಬನ್ಸ್. ಜನರಲ್ ಫಾರ್ಮುಲಾ ಯಾವುದಾದ್ರದ್ದು? ಇಟ್ ಇಸ್ CnH2n plus 2. This hydrocarbons having this general formula CnH2n plus 2, ಇದನ್ನ ನಾವೇನಂತ ಹೇಳ್ತೀವಿ? ಆಲ್ಕೇನ್ಸ್ ಅಂತ ಹೇಳ್ತೀವಿ. ಸೊ ಸಪೋಸ್ ಈಗ ನಾನು ಏನ್ ಮಾಡ್ತೀನಿ, ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ಮೀಥೇನ್ ಅಂತ ಇದೆ, ಹೌದಾ? ಅದು ಜನರಲ್ ಫಾರ್ಮುಲಾ ಏನು? CH4. ಸೊ ಈಗ ಇದರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಹೈಡ್ರೋಜನ್ ಆಟಮ್ ನ ತೆಗ್ಬಿಟ್ಟು I am going to replace it with chlorine atom. So if I am going to replace one hydrogen atom with an halogen atom, this forms haloalkane. ಸೊ ಇದೇನಾಗುತ್ತೆ? ಮಿಥೈಲ್ ಕ್ಲೋರೈಡ್. ಇದನ್ನ ನಾವೇನಂತ ಹೇಳ್ತೀವಿ? haloalkanes ಅಂತ ಹೇಳ್ತೀವಿ. ಸೊ ಬೇಸಿಕಲಿ ವಾಟ್ ಈಸ್ ಮೆಂಟ್ ಬೈ haloalkanes ಅಂದ್ರೆ ದಿ ಹ್ಯಾಲೋಜನ್ ಡಿರೈವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್. ಅದನ್ನ ನಾವು ಏನಂತ ಹೇಳ್ತೀವಿ? haloalkanes ಅಂತ ಹೇಳ್ತೀವಿ. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಮೆಂಟ್ ಬೈ haloalkanes. ನಾವು ಮೂವಿಂಗ್ ಆನ್. ಈಗ haloalkanes ಅನ್ನ ಯೂಶಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ RX ಅಂತ ಏನಿದೆಯೋ ಅದ್ರ ಬೇಸಿಸ್ ಮೇಲೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಆರ್ ಅಂದ್ರೆ ಏನು? ಇಲ್ಲಿ ಆಲ್ಕೈಲ್ ಗ್ರೂಪ್. ಮತ್ತೆ ಎಕ್ಸ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಯೋರ್ ಹ್ಯಾಲೋಜನ್ ಗ್ರೂಪ್. ಓಕೆ, ಅದರಲ್ಲಿ ಹ್ಯಾಲೋಜನ್ ಅಲ್ಲಿ ಯಾವ್ದಾವ್ದು ಇರುತ್ತೆ? ಫ್ಲೋರಿನ್ ಇರುತ್ತೆ, ಕ್ಲೋರಿನ್ ಇರುತ್ತೆ, ಬ್ರೋಮಿನ್ ಇರುತ್ತೆ, ಅಯೋಡಿನ್ ಇರುತ್ತೆ, ಎಲ್ಲ ಕೂಡ ಇರುತ್ತೆ. ನಾವು ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀವಿ. ಸಿ ದ ಫಸ್ಟ್ ಎಕ್ಸಾಂಪಲ್ ವಾಟ್ ವಿ ಹ್ಯಾವ್ ಗಿವನ್ ಇಸ್ ಬ್ರೋಮೋ ಈಥೇನ್. ದೀಸ್ ಆರ್ ಜಸ್ಟ್ ದ ಎಕ್ಸಾಂಪಲ್ಸ್ ಫಾರ್ ಹ್ಯಾಲೋಆಲ್ಕೇನ್. ಸೊ ಈಗ ನಮಗೆ ಇದ್ರ ಬಗ್ಗೆ ಟೆನ್ಷನ್ ಬೇಡ. ಓಕೆನಾ? ಸೊ ನಾವೀಗ ಏನ್ ನೋಡ್ಬೇಕಾಗಿರೋದು ಅಂದ್ರೆ, ಸಿ ಹಿಯರ್ ನಿಮ್ಗೊಂದು ಇಲ್ಲಿ CX ಗ್ರೂಪ್ ಕಾಣ್ತಿದ್ಯಾ? ಸೊ ಐ ಹೋಪ್ ಯು ನೋ ಸಿ ಅಂದ್ರೆ ಏನಿಲ್ಲಿ ಆಲ್ಕೈಲ್ ಗ್ರೂಪ್, ಎಕ್ಸ್ ಅಂದ್ರೆ ಹ್ಯಾಲೋಜನ್. ಸೊ ಈಗ ನಮಗೆ ಇದ್ರ ಬಗ್ಗೆ ಕಲಿಬೇಕಾಗಿರೋದು. ಓಕೆನಾ? ಏನಿದೆ ಇದರಲ್ಲಿ ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್? ವಿ ಆರ್ ಗೋಯಿಂಗ್ ಟು ಲರ್ನ್ ದ ನೇಚರ್ ಆಫ್ ದಿ CX ಬಾಂಡ್. ವಾಟ್ ಕೈಂಡ್ ಆಫ್ ನೇಚರ್ ಇಟ್ ಹ್ಯಾಸ್ ಅಂತ. ಸೊ ಫಸ್ಟ್ ಥಿಂಗ್ ಏನ್ ಗೊತ್ತಿರ್ಬೇಕಂದ್ರೆ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ಕಾರ್ಬನ್ ಮತ್ತೆ ಹ್ಯಾಲೋಜನ್ ನಡುದಲ್ಲಿ ಏನಾಗಿದೆ ಅಂದ್ರೆ, ಇಫ್ ಯು ಸಿ ಕಾರ್ಬನ್ ಈಸ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅರೌಂಡ್ 2 ಇರುತ್ತೆ. ಆಯ್ತಾ? ವೆರಾಸ್ ಈಗ ಹ್ಯಾಲೋಜನ್ ನೋಡಿದ್ರೆ ಯು ನೋ ದಟ್ ಹ್ಯಾಲೋಜನ್ ಗ್ರೂಪ್ಸ್ ಆರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಅದ್ರಲ್ಲಿ ಯಾವ್ದಾವ್ದಿದೆ? ಫ್ಲೋರಿನ್ ಇದೆ, ಕ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಇದೆ. ಹೌದಾ? ಸೊ ಫ್ಲೋರಿನಿಗೆ ಬಂದ್ಬಿಟ್ಟು ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ 4 ಇರುತ್ತೆ. ಸೊ ಯು ನೋ ದಟ್ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ನಥಿಂಗ್ ಬಟ್ ದ ಕೆಪಬಿಲಿಟಿ ಆಫ್ ದ ಆಟಮ್ ಟು ಅಟ್ರಾಕ್ಟ್ ದ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಈಗ ಇಲ್ಲಿ ನಾನು ಕಾರ್ಬನ್ ಮತ್ತೆ ಹ್ಯಾಲೋಜನ್ ಅಲ್ಲಿ ಸಪೋಸ್ ಈಗ ಎಕ್ಸ್ ಫ್ಲೋರಿನ್ ಅಂತ ಅನ್ಕೊಳ್ಳೋಣ. ಸಿನ್ಸ್ ಇಟ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಅದೇನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ಅನ್ನ ತನ್ನ ಕಡೆ ಎಳ್ಕೊಳ್ಳುತ್ತೆ. ಹೌದಾ? ಎರಡು ಎಲೆಕ್ಟ್ರಾನ್ಸ್ ತನ್ನ ಕಡೆ ಎಳೆಯೋದ್ರಿಂದ ಏನಾಗುತ್ತೆ? ಅದಕ್ಕೆ ಯಾವ ಚಾರ್ಜ್ ಬರುತ್ತೆ? ಇಟ್ ಗೆಟ್ಸ್ ಪಾರ್ಷಲಿ ನೆಗೆಟಿವ್ ಚಾರ್ಜ್. ವೇರಾಸ್ ಕಾರ್ಬನಿಗೆ ಯಾವ್ದು ಬರುತ್ತೆ? ಪಾರ್ಷಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಏನಕ್ಕೆ? ಬಿಕಾಸ್ ಇಟ್ ಈಸ್ ಅಟ್ರಾಕ್ಟಿಂಗ್ ದ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಎಲೆಕ್ಟ್ರಾನ್ಸ್ ನನ್ನ ಕಡೆ ಬಂತು ಅಂದ್ರೆ ನಾನು ಏನಾಗ್ತೀನಿ? ನೆಗೆಟಿವ್ ಇನ್ ನೇಚರ್. ವೇರಾಸ್ ಕಾರ್ಬನಿಗೆ ಯಾವ್ದು ಹೋಗುತ್ತೆ? ಪಾಸಿಟಿವ್ ಚಾರ್ಜ್ ಬರುತ್ತೆ. ಹೌದಾ? ಸೊ ಈಗ ಈ ತರ ಆಗೋದ್ರಿಂದ ಏನಾಗುತ್ತೆ? ಸಿನ್ಸ್ ದೇರ್ ಈಸ್ ನೆಗೆಟಿವ್ ಅಂಡ್ ಪಾಸಿಟಿವ್ ಚಾರ್ಜ್, ವಾಟ್ ಈಸ್ ಹ್ಯಾಪನಿಂಗ್? ಪೊಲಾರಿಟಿ ಈಸ್ ಬೀಂಗ್ ಡೆವಲಪ್ಡ್. ಏನಾಗುತ್ತೆ? ಪೊಲಾರಿಟಿ ಈಸ್ ಬೀಂಗ್ ಡೆವಲಪ್ಡ್. ಪೋಲಾರ್ ಇನ್ ನೇಚರ್. CX ಬಾಂಡ್ ಏನಿದೆಯೋ ಪೋಲಾರ್ ಆಗುತ್ತೆ ನೇಚರ್ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಸಿನ್ಸ್ ದೇರ್ ಈಸ್ ಪೊಲಾರಿಟಿ, ವಾಟ್ ಈಸ್ ಬೀಂಗ್ ಕ್ರಿಯೇಟೆಡ್? ಡೈಪೋಲ್. ಏನ್ ಕ್ರಿಯೇಟ್ ಆಗುತ್ತೆ? ಡೈಪೋಲ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ದ ಪೊಲಾರಿಟಿ. ಓಕೆ, ಸೊ ಈಗ ನಾವು ಅದ್ರ ಬಗ್ಗೆನೇ ಮಾತಾಡ್ಬೇಕಾಗಿರೋದು. ಸೊ ಈಗ ನೋಡಿದ್ರೆ ಇಲ್ಲಿ ಕಾರ್ಬನ್ ಆಟಮ್ಗೆ ಏನಾಗಿದೆಪ್ಪ? ಇಲ್ಲಿ ಒಂದು ಹೈಡ್ರೋಜನು, ಸೆಕೆಂಡ್, ಲೆಟ್ ಮಿ ಜಸ್ಟ್ ರೈಟ್ ಇಟ್ ಅಗೇನ್. ಸಿ ಸಪೋಸ್ ದೇರ್ ಇಸ್ ಕಾರ್ಬನ್ ಆಟಮ್. ಓಕೆ, ಇಲ್ಲಿ ಕಾರ್ಬನ್ ಆಟಮ್ ಇದೆ ಅನ್ಕೊಳ್ಳೋಣ. ಇಲ್ಲಿ ಒಂದು ಹೈಡ್ರೋಜನ್, ಸೆಕೆಂಡ್ ಹೈಡ್ರೋಜನ್ ಅಂಡ್ ಥರ್ಡ್ ಹೈಡ್ರೋಜನ್. ಇಲ್ಲಿ ನನ್ನ ಹ್ಯಾಲೋಜನ್ ಗ್ರೂಪ್ ಇದೆ. ಹೌದಾ? ಸೊ ಯು ನೋ ದಟ್ ದ ಕಾರ್ಬನ್ ವಿಚ್ ಇಸ್ ಅಟ್ಯಾಚ್ ಟು ಹ್ಯಾಲೋಜನ್ ಎಲ್ಲ ಕೂಡ ಏನಾಗಿದೆ? ಸಿಂಗಲ್ ಬಾಂಡ್ಸ್ ಆಗಿದೆ. ಹೌದಾ? ಸೊ ಈಗ ಇದು ಸಿಂಗಲ್ ಬಾಂಡ್ಸ್ ಆಗಿರೋದ್ರಿಂದ ಏನಾಗುತ್ತೆ? ನನ್ನ ಕಾರ್ಬನ್ಗೆ ಯಾವ ಇದು ಬರುತ್ತೆ? ಹೈಬ್ರಿಡೈಸೇಷನ್ sp3. ಐ ಹೋಪ್ ಯು ನೋ ದಟ್ ಸಿಂಗಲ್ ಬಾಂಡ್ಸ್ ಇದ್ರೆ ಇಟ್ ಇಸ್ sp3, ಡಬಲ್ ಬಾಂಡ್ಸ್ ಇದ್ರೆ ಇಟ್ ಇಸ್ sp2 ಅಂಡ್ ಟ್ರಿಪಲ್ ಬಾಂಡ್ಸ್ ಇದ್ರೆ sp ಹೈಬ್ರಿಡೈಸೇಷನ್. ಸೊ sp3 ಹೈಬ್ರಿಡೈಸೇಷನ್ ಅಂದ್ರೆ ಶೇಪ್ ಯಾವ್ದು ಬರುತ್ತಪ್ಪ? ಇಟ್ ಈಸ್ ನಥಿಂಗ್ ಬಟ್ ಟೆಟ್ರಾಹೀಡ್ರಲ್. ಓಕೆ,
ಯಾವ ಶೇಪ್ ಬರಬೇಕು, ಇಟ್ ಇಸ್ ಟೆಟ್ರಾಹೀಡ್ರಲ್ ಇನ್ ಶೇಪ್. ಸೊ ಈಗ ಇಲ್ಲಿ ನಾವು ಒಂದು ಶೇಪ್ ಕೊಟ್ಟಿದ್ದೇವೆ, ಹೌದಾ? ಸೊ ಇಲ್ಲಿ ಕಾರ್ಬನ್ಗೆ ಏನಾಗಿದೆ, ಟೆಟ್ರಾಹೀಡ್ರಲ್ ಶೇಪ್ ಕೊಡಬೇಕು. ಇಲ್ಲಿ ಈ ಶೇಡೆಡ್ ಪೋರ್ಷನ್ ಇದೆಯಲ್ಲ, ಅದನ್ನ ನಾವು ಏನಂತ ಹೇಳ್ತೀವಿ, ವೆಡ್ಜ್ ಅಂತ ಹೇಳ್ತೀವಿ. ಓಕೆನಾ? ವೆಡ್ಜ್. ಇದು ಮತ್ತೆ ಡ್ಯಾಶಸ್ ಇದೆಯಲ್ಲ, ಅದನ್ನ ಡ್ಯಾಶ್ ಲೈನ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಇದು ಕಾಣಿಸ್ತಿದೆ ಅಲ್ವಾ, ಈ ಸಿಂಗಲ್ ಲೈನ್, ಇದನ್ನ ನಾವು ಕೋಪ್ಲೇನಾರ್ ಲೈನ್ ಅಂತ ಹೇಳ್ತೀವಿ. ಓಕೆನಾ? ಕೋಪ್ಲೇನಾರ್ ಲೈನ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆರ್ bond. Okay na, haloalkane structure. So this is wedge line, this is dash line, and this is coplanar. So this is the tetrahedral structure. So ಈಗ ನಾವು ಮೂವಿಂಗ್ ಆನ್, ನಾನು ಹೇಳಿದೆ ಡೈಪೋಲ್ ಮೂಮೆಂಟ್ ಬಗ್ಗೆ ಹೇಳಿದ್ನ ನಿಮಗೆ. ಈಗ ಇಲ್ಲಿ ಏನಾಗುತ್ತೆ, ಡೈಪೋಲ್ ಮೂಮೆಂಟ್ ಬಗ್ಗೆ ಹೇಳಬೇಕು ಅಂದ್ರೆ ಜಸ್ಟ್ ಬಿಫೋರ್ ದಟ್, ಓಕೆ. ಸೊ ಈಗ ಡೈಪೋಲ್ ಮೂಮೆಂಟ್ ಬಗ್ಗೆ ಹೇಳಿದ್ನಾ, ಏನಕ್ಕೆ ಪೊಲಾರಿಟಿ ಬಂತು, ಡೈಪೋಲ್ ಮೂಮೆಂಟ್ ಆಯ್ತು. ಈಗ ಸಿ, ಇಲ್ಲಿ ಕಾರ್ಬನ್ ಏನಿದೆಯೋ ಎಲ್ಲಾದ್ರ ಜೊತೆನೂ ಏನ್ ಮಾಡ್ತಿದೆ, ಬಾಂಡ್ ಅನ್ನ ಫಾರ್ಮ್ ಮಾಡ್ತಿದೆ. ಇಟ್ ಕ್ಯಾನ್ ಬಿ ಎನಿ ಹ್ಯಾಲೋಜನ್, ಇಟ್ ಕ್ಯಾನ್ ಬಿ ಕಾರ್ಬನ್ ಟು ಕ್ಲೋರಿನ್, ಇಟ್ ಕ್ಯಾನ್ ಬಿ ಕಾರ್ಬನ್ ಟು ಫ್ಲೋರಿನ್, ಇಟ್ ಕ್ಯಾನ್ ಬಿ ಕಾರ್ಬನ್ ಟು ಬ್ರೋಮಿನ್, ಇಟ್ ಕ್ಯಾನ್ ಬಿ ಕಾರ್ಬನ್ ಟು ಅಯೋಡಿನ್. ಈಗ ಅವ್ರು ನಿಮಗೆ ಡೈಪೋಲ್ ಮೂಮೆಂಟ್ ಯಾವ ತರ ವೇರಿ ಆಗ್ತಿದೆ, ಯಾವ್ದ್ರಲ್ಲಿ ಜಾಸ್ತಿ ಡೈಪೋಲ್ ಮೂಮೆಂಟ್ ಇದೆ, ಪೊಲಾರಿಟಿ ಯಾವ್ದ್ರ ಜಾಸ್ತಿ, ಆರ್ಡರ್ ಅನ್ನ ಕೇಳಿದ್ರೆ ನೀವ್ ಏನ್ ಮಾಡ್ತೀರಾ, ಏನಾಗುತ್ತೆ ಇಲ್ಲಿ ಡೈಪೋಲ್ ಮೂಮೆಂಟ್ ಯಾವ್ದಕ್ಕೆ ಜಾಸ್ತಿ? ಯೂಶಲಿ ಡೈಪೋಲ್ ಮೂಮೆಂಟ್ ಸಿಂಬಲ್ ಏನಪ್ಪ, ಫಸ್ಟ್ ನಿಮಗೆ ಅದು ಗೊತ್ತಿರಬೇಕು. ಇಟ್ ಇಸ್ ನಥಿಂಗ್ ಬಟ್ ಮ್ಯೂ. ಮ್ಯೂ ಅಂದ್ರೆ ಏನು, ಡೈಪೋಲ್ ಮೂಮೆಂಟ್ ನ ಸಿಂಬಲ್, ಹೌದಾ? ಸೊ ಈಗ ಅವ್ರೇನ್ ಕೇಳ್ತಾರೆ ಅಂದ್ರೆ, ಫಸ್ಟ್ ಕ್ವಶನ್ ನಿಮಗೆ ಏನ್ ಬರ್ಬೋದು ಅಂದ್ರೆ, ಡೈಪೋಲ್ ಮೂಮೆಂಟ್ ಸಿಂಬಲ್ ಇದೆಯಲ್ವಾ, ಅಲ್ಲಿ ಆರೋ ಕಾಣಿಸ್ತಿದೆಯಲ್ವಾ ನಿಮಗೆ, ಅದರಲ್ಲಿ ಸೈನ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂತ. ಯು ಶುಡ್ ನೋ ಒನ್ ಥಿಂಗ್, ಡೈಪೋಲ್ ಮೂಮೆಂಟ್ ಅಲ್ಲಿ ಇಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ ಗೆ ಆರೋ ಮೂವ್ ಆಗುತ್ತೆ. ಓಕೆನಾ? ಫ್ರಮ್ ಪಾಸಿಟಿವ್ ಟು ಆರೋ ನೆಗೆಟಿವ್ ಗೆ ಮೂವ್ ಆಗೋದು. ದಟ್ ಯು ಹ್ಯಾವ್ ಟು ರಿಮೆಂಬರ್ ಸ್ಟೂಡೆಂಟ್ಸ್. ನಾವು ಬಿಟ್ವೀನ್ ಕಾರ್ಬನ್ ಟು ಕ್ಲೋರಿನ್, ಕಾರ್ಬನ್ ಟು between carbon to chlorine, carbon to fluorine, carbon to bromine and carbon to iodine, ಯಾವುದಕ್ಕೆ ಜಾಸ್ತಿ ಡೈಪೋಲ್ ಮೂಮೆಂಟ್, ಯಾವ ತರ ಆರ್ಡರ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಅದನ್ನೆಲ್ಲ ಕೇಳಿದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಯೂಶಲಿ ಕಾರ್ಬನ್ ಟು ಫ್ಲೋರಿನ್ ಏನಿದೆಯೋ, ಯು ಸಿ ದಟ್ ದ ಬಾಂಡ್ ಲೆಂತ್ ಇಸ್ ವೆರಿ ಲೆಸ್, ಹೌದಾ? ಬಾಂಡ್ ಲೆಂತ್ ತುಂಬಾ ಕಮ್ಮಿ ಇರುತ್ತೆ. ನೀವೇನ್ ಮಾಡ್ತೀರಾ, ಅದಕ್ಕೆ ಜಾಸ್ತಿ ಇದೆ ಡೈಪೋಲ್ ಮೂಮೆಂಟ್. ದೆನ್ ಕ್ಲೋರಿನ್, ಆಮೇಲೆ ಏನ್ ಮಾಡ್ತೀರಾ, ಆಮೇಲೆ ಬ್ರೋಮಿನ್, ಮತ್ತೆ ಅಯೋಡಿನ್ ಅಂತ ಯೂಶಲಿ ಎಕ್ಸ್ಪ್ಲೇನ್ ಮಾಡಿದಾಗ, ಹೌದಾ? ಸೊ ಹಿಯರ್ ದಟ್ ಇಸ್ ದ ಮೇನ್ ಮಿಸ್ಟೇಕ್ಸ್ ವಾಟ್ ಯು ಪೀಪಲ್ ಡೂ ಸ್ಟೂಡೆಂಟ್ಸ್. ಫಸ್ಟ್ ಥಿಂಗ್ ಯು ಶುಡ್ ನೋ, ಯೂಶಲಿ ಈಗ ಕಾರ್ಬನ್ ಮತ್ತೆ ಕ್ಲೋರಿನ್ ಮಧ್ಯೆ ನಾನು ಏನಾದರೂ, ಓಕೆ, ಫಸ್ಟ್ ಕಮ್ಸ್ ಕಾರ್ಬನ್ ಟು ಫ್ಲೋರಿನ್, ಅಲ್ಲಿ ಏನಾಗುತ್ತೆ, ಇದು ಕಾರ್ಬನಿನ ಸ್ಟ್ರಕ್ಚರು, ಇದು ಫ್ಲೋರಿನ್ ಆಗುತ್ತೆ. ಸೊ ಇಷ್ಟು ಬಾಂಡ್ ಲೆಂತ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಇಷ್ಟು ನಮ್ಮ ಬಾಂಡ್ ಲೆಂತ್. ನೆಕ್ಸ್ಟ್ ಅಗೇನ್ ನಾನು ಕಾರ್ಬನ್ ಅನ್ನ ಬಿಡಿಸ್ತೀನಿ. ನಾವು ಆಸ್ ವಿ ಗೋ ಡೌನ್ ದ ಗ್ರೂಪ್, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿದೆಯಾ? ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಕ್ಲೋರಿನ್ ಸ್ಟ್ರಕ್ಚರ್ ಬಿಡಿಸ್ತೀನಿ, ಮತ್ತೆ ಇಲ್ಲಿ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಕಾರ್ಬನ್, ಅಗೇನ್ ಬ್ರೋಮಿನ್ ಸ್ವಲ್ಪ ಜಾಸ್ತಿ ಬಿಡಿಸ್ತೀನಿ. So again you see the bond length, okay, and then finally carbon, and then I'll go to iodine, which is the biggest in size. ಸೊ ಈಗ ಇಲ್ಲಿ ಎರಡು ಫ್ಯಾಕ್ಟರ್ಸ್ ಇರುತ್ತಪ್ಪ, ಯಾವುದಕ್ಕೆ, ಡೈಪೋಲ್ ಮೂಮೆಂಟ್ಗೆ. ಇಟ್ ಈಸ್ ಬಿಕಾಸ್ ಡೈಪೋಲ್ ಮೂಮೆಂಟ್ ಅಂದ್ರೆ ಏನು, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಇಂಟು ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತೆ ಚಾರ್ಜ್. ಯೂಶಲಿ ಇಲ್ಲಿ ಡಾಮಿನೇಟಿಂಗ್ ಫ್ಯಾಕ್ಟರ್ ಯಾವ್ದಾಗಿರುತ್ತೆ, ಚಾರ್ಜ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಫ್ಲೋರಿನ್ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಸೊ ಫ್ಲೋರಿನ್ ಫಸ್ಟ್ ಬರಬೇಕು, ಆಮೇಲೆ ಕ್ಲೋರಿನ್ ಬರಬೇಕು, ಆಮೇಲೆ ಬ್ರೋಮಿನ್, ಆಮೇಲೆ ಅಯೋಡಿನ್ ಅಂತ ಹೇಳ್ತೀವಿ. ಬಟ್ ಸ್ಟೂಡೆಂಟ್ಸ್ ಇಲ್ಲಿ ಒಂದು ಎಕ್ಸೆಪ್ಷನ್ ಇರುತ್ತೆ. ಓಕೆನಾ? ದೇರ್ ಈಸ್ ಒನ್ ಎಕ್ಸೆಪ್ಷನ್ ಹಿಯರ್. ಆ ಎಕ್ಸೆಪ್ಷನ್ ಏನಪ್ಪ ಅಂದ್ರೆ, ಓಕೆ, ಏನ್ ಎಕ್ಸೆಪ್ಷನ್ ಇದೆ ಅಂದ್ರೆ, ಯೂಶಲಿ ಇಲ್ಲಿ ಫಸ್ಟ್ ಪೊಲಾರಿಟಿಯಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅಂದ್ರೆ, ಇಟ್ ಈಸ್ ಆಲ್ವೇಸ್ ಬಿಟ್ವೀನ್ ಕಾರ್ಬನ್ ಟು ಕ್ಲೋರಿನ್, ದೆನ್ ಇಟ್ ಈಸ್ ಕಾರ್ಬನ್ ಟು ಫ್ಲೋರಿನ್, ದೆನ್ ಕಾರ್ಬನ್ ಟು ಬ್ರೋಮಿನ್, ಅಂಡ್ ದೆನ್ ಕಾರ್ಬನ್ ಟು ಅಯೋಡಿನ್. ಸೊ ನಿಮಗೆ ಗೊತ್ತಿರಂಗೆ ನೀವೇನ್ ಮಾಡ್ತೀರಾ, ಫ್ಲೋರಿನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಸೊ ಅದಕ್ಕೆ ಫಸ್ಟ್ ಬರಬೇಕು, CL ಅಲ್ಲ ಅಂತ ಹೇಳ್ತೀರಾ. ಇದು ಒಂದು ಎಕ್ಸೆಪ್ಷನಲ್ ಕೇಸ್. ಏನಕ್ಕೆ ಅಂದ್ರೆ, ಎಕ್ಸ್ಪೆರಿಮೆಂಟಲಿ ಫೌಂಡ್ ಆಗಿರುತ್ತೆ, ಡೈಪೋಲ್ ಮೂಮೆಂಟ್ ಆಫ್ ಕಾರ್ಬನ್ ಟು ಕ್ಲೋರಿನ್ ಇಸ್ ಮೋರ್ ವೆನ್ ಕಂಪೇರ್ ಟು ಕಾರ್ಬನ್ ಟು ಫ್ಲೋರಿನ್ ಅಂತ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಅದಕ್ಕೆ ಏನ್ ಲಾಜಿಕ್ ಇರ್ಬೋದು ಅಂದ್ರೆ, ಯೂಶಲಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಬಿಟ್ವೀನ್ ಕಾರ್ಬನ್ ಟು ಕ್ಲೋರಿನ್ ಅಂಡ್ ಕಾರ್ಬನ್ ಟು ಫ್ಲೋರಿನ್ ಡಿಸ್ಟೆನ್ಸ್ ಏನಿದೆಯೋ ದಟ್ ಬಿಕಮ್ಸ್ ಮೋರ್ ಪ್ರಯೋರಿಟೈಸಿಂಗ್. ಓಕೆನಾ? ಡಿಸ್ಟೆನ್ಸ್ ಅನ್ನೋದು ಒಂದು ಏನ್ ಕ್ಯಾರೆಕ್ಟರ್ ಇದೆಯೋ ದಟ್ ಈಸ್ ಮೋರ್ ಪ್ರಯೋರಿಟೈಸಿಂಗ್, ಸಿನ್ಸ್ ಬಾಂಡ್ ಲೆಂತ್ ಆಫ್ ಕಾರ್ಬನ್ ಟು ಕ್ಲೋರಿನ್ ಇಸ್ ಮಚ್ ಮೋರ್. ಓಕೆ, ಇಲ್ಲಿ ಕಾರ್ಬನ್ ಟು ಕ್ಲೋರಿನ್ ಬಾಂಡ್ ಲೆಂತ್ ಜಾಸ್ತಿ ಇರೋದ್ರಿಂದ ವೆನ್ ಕಂಪೇರ್ ಟು ಕಾರ್ಬನ್ ಟು ಫ್ಲೋರಿನ್ ಏನಾಗುತ್ತೆ ಅಂದ್ರೆ, ಇದರ ಡೈಪೋಲ್ ಮೂಮೆಂಟ್ ಈಸ್ ಮೋರ್ ವೆನ್ ಕಂಪೇರ್ ಟು ಕಾರ್ಬನ್ ಟು ಫ್ಲೋರಿನ್. ಸೊ ದಿಸ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಸ್ಟೂಡೆಂಟ್ಸ್, ವೆನ್ ಕಂಪೇರ್. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಡೈಪೋಲ್ ಮೂಮೆಂಟ್ ಆಫ್ ಮಿಥೈಲ್ ಕ್ಲೋರೈಡ್ ಇಸ್ ಗ್ರೇಟರ್ ದನ್ ಡೈಪೋಲ್ ಮೂಮೆಂಟ್ ಆಫ್ ಮಿಥೈಲ್ ಫ್ಲೋರೈಡ್. ಇದನ್ನ ಯೂಶಲಿ ಕೇಳುವ ಕ್ವಶನ್, ತುಂಬಾ ಸತಿ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ಇದು ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿ ಆಯ್ತು ನಿಮಗೆ, ಬೇಸ್ಡ್ ಆನ್ ಬಾಂಡ್ ಲೆಂತ್. ಸೊ ಇದು ಡೈಪೋಲ್ ಮೂಮೆಂಟ್ ನ ಫಾರ್ಮುಲಾ. ನಾವು ಇದು
ಯೂಶಲಿ ಒಂದು ಕ್ವೆಶನ್ ಕೇಳ್ತಾರೆ, ಕರೆಕ್ಟ್ ಆರ್ಡರ್ ಆಫ್ ಡೈಪೋಲ್ ಮೂಮೆಂಟ್ ಆಫ್ ಆಲ್ಕೈಲ್ ಹಾಲೈಸಿಸ್ ಅಂತ. ಈ ತರ ಅಯೋಡಿನು, ಬ್ರೋಮಿನು, ಕ್ಲೋರಿನ್, ಫ್ಲೋರಿನ್ ಈ ತರ ಎಲ್ಲ ಕೊಡ್ತಾರೆ. ಸೊ ನೀವೇನ್ ಮಾಡ್ತೀರಾ ಯೂಶಲಿ ಅಂದ್ರೆ ಫ್ಲೋರಿನ್ ಫಸ್ಟ್, ಕ್ಲೋರಿನು, ಆಮೇಲೆ ಬ್ರೋಮಿನು, ಆಮೇಲೆ ಅಯೋಡಿನ್ ಕೊಡ್ತೀರಾ. ಬಟ್ ದಿಸ್ ಇಸ್ ರಾಂಗ್ ಸ್ಟೂಡೆಂಟ್ಸ್. ನೀವು ಯಾವ್ದಕ್ಕೆ ಹೋಗ್ಬೇಕು? ಎಕ್ಸೆಪ್ಷನ್ ವೈಸ್ ಫಸ್ಟ್ ಕ್ಲೋರಿನ್ ವಿಲ್ ಕಮ್, ದೆನ್ ಫ್ಲೋರಿನ್, ದೆನ್ ಬ್ರೋಮಿನ್, ದೆನ್ ಅಯೋಡಿನ್. ಸೊ ಇಲ್ಲಿ ಆನ್ಸರ್ ಯಾವುದು? ಆನ್ಸರ್ ಇಸ್ ಸಿ. ನಿಮ್ಮ ಸಿ ಆನ್ಸರ್ ಏನಿದೆಯೋ ದಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಡೈಪೋಲ್ ಮೂಮೆಂಟ್. Now moving on, okay, so we finished with the nature of CX bond ella. Now moving on to the methods of preparation of alkyl halides ಅಥವಾ haloalkanes. ಯಾವ ತರ ಪ್ರಿಪೇರ್ ಮಾಡಬಹುದು ನಾವು alkyl halides ಅಂತ ನೋಡೋಣ, ಓಕೆನಾ. Now first method for the preparation of alkyl halides is halogenation of alkane. Halogenation of alkane ಅನ್ನೋದೇನಿದೆಯೋ ಅದು ಫಸ್ಟ್ ಮೆಥಡ್. Now what do you mean by halogenation of alkane? That is, it is nothing but when we are going to treat our alkane ಏನಿದೆಯೋ CnH2n+2, ಓಕೆ, ಅದನ್ನ ನಾವು ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತಿದೀವಿ? we are going to treat it with some halogen atom, ಓಕೆನಾ. ಅದನ್ನ ನಾವು ಏನಂತ ಹೇಳ್ತೀವಿ? halogenation ಅಂತ ಹೇಳ್ತೀವಿ in the presence of sunlight. Now ಫಸ್ಟ್ ಒನ್ ಯಾವ್ದಂತ ಹೇಳ್ದೆ ನಾನು? ಫ್ರಮ್ ಆಲ್ಕೇನ್ಸ್ ಅಂತ ಹೇಳ್ದೆ. ಯೂಶಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಆಲ್ಕೇನ್ ಗ್ರೂಪ್ ಏನಿದೆಯೋ, ಸಿ ಹಿಯರ್ ವಿ ಕ್ಯಾನ್ ಸಿ ಮೈ ಆಲ್ಕೇನ್ ಗ್ರೂಪ್. ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ದಟ್ ವಿತ್ ಹ್ಯಾಲೋಜನ್ ಆಟಮ್ in the presence of sunlight. You should know one thing students, whenever there is presence of sunlight, ಓಕೆನಾ, HNO ಅಂತ ಬರೆದ್ರೆ ನಾವು presence of sunlight ಏನಾದ್ರೂ ಇದ್ರೆ, usually whenever there is presence of sunlight, the reactions which is taking place is free radical mechanism. I'll just write it again. What is it? It is known as free radical reaction, ಓಕೆನಾ. ಫ್ರೀ ರಾಡಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಫ್ರೀ ರಾಡಿಕಲ್ ಹ್ಯಾಲೋಜನೇಷನ್ ಅಂದ್ರೆ ಏನು ಅಂದ್ರೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಸೊ ನನ್ನ ಆಲ್ಕೇನ್ ಆಟಮ್ ಏನ್ ಮಾಡ್ತಿದೆ ಇಲ್ಲಿ? ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಮೈ ಹ್ಯಾಲೋಜನ್ ಆಟಮ್ ಫಾರ್ಮಿಂಗ್ ಆಲ್ಕೈಲ್ ಹಲೈಡ್ ಅಂಡ್ ಅಲಾಂಗ್ ವಿತ್ ದಟ್ ಇಲ್ಲಿ ಏನಾಗಿದೆ? ಹೈಡ್ರೋಜನ್ ಹಲೈಡ್ ಕೂಡ ಫಾರ್ಮೇಶನ್ ಆಗಿದೆ, ಓಕೆನಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ಇಲ್ಲಿ ನಮಗೆ ಫಸ್ಟ್ ಸಮರಿ ಏನಿದೆ ಇದ್ರದ್ದು ಅಂದ್ರೆ, ಫಸ್ಟ್ ಥಿಂಗ್ ಇಸ್, ಸಿನ್ಸ್ ದೇರ್ ಇಸ್ ರಿಮೂವಲ್ ಆಫ್ ಹೈಡ್ರೋಜನ್ ಆಟಮ್ ರಿಮೂವ್ ಆಗ್ತಿರೋದ್ರಿಂದ ಮೈ ಹೈಡ್ರೋಜನ್ ಆಟಮ್ ಇಸ್ ಬೀಂಗ್ ರಿಮೂವ್ಡ್. So what is it meant by removal of hydrogen or addition of oxygen is known as oxidation reaction. Since ಇಲ್ಲಿ hydrogen remove ಆಗ್ತಿದೆ ಅದಕ್ಕೆ ನಾವು ಏನಂತ ಹೇಳ್ತೀವಿ? It is an oxidation reaction. And one more is it follows free radical chain mechanism. ಇಲ್ಲಿ ಏನಾಗ್ತಿದೆ? Free radical chain mechanism ಆಗ್ತಾ ಇದೆ. ಅದೇನಂತ ನಾನು ಈಗ ಹೇಳ್ತೀನಿ ನೋಡಿ. So usually free radical mechanism ಎಷ್ಟು ಇದ್ರಲ್ಲಾಗುತ್ತೆ? It takes place in free radical mechanism usually takes place in 3 steps, ಓಕೆನಾ. ಯಾವ್ದದು? one is initiation, second is propagation and the third one is termination. Now moving on to initiation step ಅಲ್ಲಿ ಏನಾಗುತ್ತೆ ಅಂದ್ರೆ ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ, ಓಕೆನಾ. ಹೋಮೋಲಿಟಿಕ್ ಕ್ಲೀವೇಜ್ ಆಗುತ್ತೆ. ಅದೇನಾಗುತ್ತೆ? two ಕ್ಲೋರಿನ್ ಫ್ರೀ ರಾಡಿಕಲ್ಸ್, ಕ್ಲೋರೈಡ್ ಫ್ರೀ ರಾಡಿಕಲ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಅದೇನ್ ಮಾಡುತ್ತೆ? ಪ್ರೊಪಗೇಷನ್ ಸ್ಟೆಪ್ ಅಲ್ಲಿ ದಟ್ ಕಂಬೈನ್ಸ್ ವಿತ್ ಮೈ ಮೀಥೇನ್ ಗ್ರೂಪ್. ಇಲ್ಲೇನಾಗುತ್ತೆ? ಇದು ಕೂಡ ಕ್ಲೀವೇಜ್ ಆಗುತ್ತೆ, ಓಕೆನಾ. ಎರಡು ಕ್ಲೀವೇಜ್ ಆಗ್ಬಿಟ್ಟು ಇಲ್ಲೇನಾಗುತ್ತೆ? ಮಿಥೈಲ್ ಫ್ರೀ ರಾಡಿಕಲ್ ಮತ್ತೆ ಇದು H ಮತ್ತೆ Cl ಕಂಬೈನ್ ಆಗಿ HCl ಆಗುತ್ತೆ, ಓಕೆನಾ. ನಾವು ವಾಟ್ ಮೈ ಮಿಥೈಲ್ ಫ್ರೀ ರಾಡಿಕಲ್ ಡಸ್ ಅಗೇನ್ ಇಲ್ಲೇನಾಗುತ್ತೆ? ಕ್ಲೋರೈಡ್ ಮತ್ತೆ ಕ್ಲೀವೇಜ್ ಆಗ್ತಿದೆ. ಇಟ್ ಕಂಬೈನ್ಸ್ ವಿತ್ Cl ಟು ಫಾರ್ಮ್ ಮಿಥೈಲ್ ಕ್ಲೋರೈಡ್. ಮತ್ತೆ ಇಲ್ಲಿ ಕ್ಲೋರಿನ್ ಫ್ರೀ ರಾಡಿಕಲ್ ಉಳಿತು. ಅದು ನೆಕ್ಸ್ಟ್ ಮೂವಿಂಗ್ ಆನ್ ಟು ಟರ್ಮಿನೇಷನ್ ಸ್ಟೆಪ್ ಅಂದ್ರೆ ಎಂಡಿಂಗ್ ಸ್ಟೆಪ್. ಇಲ್ಲೇನಾಗುತ್ತೆ ಅಂದ್ರೆ ನನ್ನ ಎರಡು ಕ್ಲೋರಿನ್ ಫ್ರೀ ರಾಡಿಕಲ್ಸ್ ದೇ ವಿಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ Cl2. ಇಫ್ ನಾಟ್, 2 methyl free radicals will combine to form this ethane, and then if not, ಒಂದು chlorine free radical and CH3 free radical can combine to form methyl. What is it? It is methyl chloride, ಓಕೆನಾ. ಸೊ ಇದನ್ನ ಫಾರ್ಮ್ ಮಾಡಬಹುದು, ಓಕೆ. ಸೊ ದಿಸ್ ಇಸ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ದ ಕ್ಲೋರಿನೇಷನ್ ಆಫ್ ಮೀಥೇನ್. ಸೊ ಈಗ ಈ ಮೆಕ್ಯಾನಿಸಮ್ ಏನಿದೆಯೋ ಕ್ಲೋರಿನೇಷನ್ ಆಫ್ ಮೀಥೇನ್, ಮೊನೋಕ್ಲೋರಿನೇಷನ್ ಆಗಾದ್ರೆ ಓಕೆ. ಸಪೋಸ್ ಈಗ ಏನ್ ಅನ್ಕೊಳ್ಳೋಣ ಅಂದ್ರೆ, ಈಗ ನನ್ನ Cl ಏನಿದೆಯೋ when my methane is treated with excess of chlorine, ಈಗ ನಾನು ಟ್ರೀಟ್ ಮಾಡಿದ್ದು ವೆರಿ ಲಿಟಲ್ ಅಮೌಂಟ್ ಆಫ್ ಕ್ಲೋರಿನ್, ಎಕ್ಸೆಸ್ ಆಗಿ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ when my methyl chloride combines with my chlorine atom, again it forms CH2Cl2. ಅಗೇನ್ ಅದೇನಾಗುತ್ತೆ? ಮತ್ತೆ ರಿಯಾಕ್ಷನ್ ಆಗುತ್ತೆ. ಮತ್ತೆ ರಿಯಾಕ್ಷನ್ ಆಗಿ ನನ್ನ ಕ್ಲೋರಿನ್ CH2Cl2 ಏನಾಗುತ್ತೆ? ಮತ್ತೆ ನನ್ನ Cl2 ಜೊತೆ ಟ್ರೀಟ್ ಆಗಿ ಇಟ್ ಕ್ಯಾನ್ ಫಾರ್ಮ್ CHCl3. ಅಗೇನ್ ಅದು ಮತ್ತೆ ಕ್ಲೋರಿನ್ ಆಟಮ್ ಜೊತೆ ಟ್ರೀಟ್ ಆಗಿ ಏನಾಗುತ್ತೆ ಅಂದ್ರೆ ಐ ಗೆಟ್ CCl4, ಓಕೆನಾ. ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಸೊ ಈಗ ನೀವು ಈ ಕಂಡೀಷನ್ಸ್ ಅನ್ನ ಅರ್ಥ ಮಾಡ್ಕೊಬೇಕು. ವೆನ್ ಇಸ್ ಮಿಥೈಲ್ ಕ್ಲೋರೈಡ್ ಫಾರ್ಮ್ ಅಂಡ್ ವೆನ್ ಇಸ್ CCl4 ಫಾರ್ಮ್ಡ್. ಅದು ಯಾವಾಗ ಆಗುತ್ತೆ ಅಂದ್ರೆ, ಸಿ ಇನ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನಾವು ಮೀಥೈಲ್ ಅನ್ನ ಜಾಸ್ತಿ ತಗೊಂಡ್ರೆ ನನಗೆ ಪ್ರಾಡಕ್ಟ್ ಮಿಥೈಲ್ ಕ್ಲೋರೈಡ್ ಸಿಗುತ್ತೆ, ಓಕೆನಾ. ವೆನ್ ಮೀಥೇನ್ ಇಸ್ ಮೋರ್ ಅಂಡ್ Cl2 ಕಾನ್ಸಂಟ್ರೇಷನ್ ಇಸ್ ಲೆಸ್, ಮೈ ಪ್ರಾಡಕ್ಟ್ ವಿಲ್ ಬಿ ಮಿಥೈಲ್
ಕ್ಲೋರೈಡ್, ಓಕೆನಾ. ವೆರಾಸ್ ನನ್ನ ಮೀಥೇನ್ ಏನ್ ಇದಿದೆಯೋ ರಿಯಾಕ್ಟೆಂಟ್ ಅದನ್ನ ಕಮ್ಮಿ ತಗೊಂಡು ಕ್ಲೋರಿನ್ ಅನ್ನ ಜಾಸ್ತಿ ತಗೊಂಡ್ರೆ ನನಗೆ ಅವಾಗ ಏನ್ ಸಿಗುತ್ತೆ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಫಾರ್ಮೇಶನ್ ಆಗುತ್ತೆ. ಸಿ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಸ್ಟೂಡೆಂಟ್ಸ್. ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ಸ್, ಓಕೆನಾ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನಾವು ಈಗ ಮೂವಿಂಗ್ ಆನ್ ಟು ದ ರಿಯಾಕ್ಟಿವಿಟಿ, ಹ್ಯಾಲೋಜನ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಿದೆ ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ನೋ, ಇಲ್ಲಿ ಹ್ಯಾಲೋಜನ್ಸ್ ಅಲ್ಲಿ ನನ್ನ ಫ್ಲೋರಿನ್ ಆಟಮ್ ಏನಿದೋ ಇಟ್ ಈಸ್ ಹೈಲಿ ಎಕ್ಸ್ಪ್ಲೋಸಿವ್, ಓಕೆನಾ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆ ರಿಯಾಕ್ಷನ್ಸ್ ನಾವು ಅಷ್ಟು ನೋಡೋದಿಲ್ಲ. ಮತ್ತೆ ಅಯೋಡಿನ್ ಏನಿದೆಯೋ ಇಟ್ ಇಸ್ ವೆರಿ ಸ್ಲೋ ಇನ್ ನೇಚರ್ ಅಂಡ್ ರಿವರ್ಸಿಬಲ್, ಓಕೆನಾ. ಇಟ್ ಇಸ್ ರಿವರ್ಸಿಬಲ್ ಇನ್ ನೇಚರ್. ಸೊ ಯೂಶಲಿ ಇವೆರಡು ರಿಯಾಕ್ಷನ್ಸ್ ನಮಗೆ ಬರೋದಿಲ್ಲ. ನಮಗೆ ಏನಿದೆಯೋ ಇಟ್ ಇಸ್ ಓನ್ಲಿ ಬಿಟ್ವೀನ್ ಕ್ಲೋರಿನ್ ಅಂಡ್ ಬ್ರೋಮಿನ್. ಸೊ ಇದು ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ವಿತ್ ಸಿ methane is combining with Cl2 in the presence of sunlight. ಏನ್ ಸಿಕ್ತು, methyl chloride and HCl. Again ethane is combining with Cl2 in the presence of sunlight forming ethyl chloride and HCl. Similarly cyclohexane ಏನ್ ಮಾಡುತ್ತೆ, ಬ್ರೋಮಿನ್ ಜೊತೆ ಟ್ರೀಟ್ ಆದಾಗ ಇಲ್ಲೇನಾಗುತ್ತೆ, ಬ್ರೋಮಿನ್ ಬಂದು ಇದನ್ನ ಅಟ್ಯಾಕ್ ಮಾಡಿ ನಮಗೆ ಸೈಕ್ಲೋಹೆಕ್ಸೈಲ್ ಬ್ರೋಮೈಡ್ ಬರುತ್ತೆ, ಓಕೆನಾ. ಸೊ ನಾವು ಬಿಫೋರ್ ಮೂವಿಂಗ್ ಆನ್, ಇಲ್ಲಿ ನಾನು ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಸ್ಟೂಡೆಂಟ್ಸ್. ಯೂಶಲಿ ನಾವು ಏನ್ ಕಲಿತಿದೀವೋ ಇಟ್ ಇಸ್ ಆಲ್ ಅಬೌಟ್ ಕ್ಲೋರಿನ್ ಅಂಡ್ ಬ್ರೋಮಿನ್. ಸೊ ಒನ್ ಥಿಂಗ್ ಇಸ್, ಕ್ಲೋರಿನ್ ಅನ್ನೋ ಆಟಮ್ ಏನಿದೆಯೋ ಇಟ್ ಇಸ್ ನಾಟ್ ವೆರಿ ಸೆಲೆಕ್ಟಿವ್. ಏನು, ಕ್ಲೋರಿನ್ ಇಟ್ ಈಸ್ ನಾಟ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್, ಓಕೆ. ನಾಟ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್. ಏನ್ ನಾಟ್ ವೆರಿ ಸೆಲೆಕ್ಟಿವ್ ಅಂದ್ರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸಪೋಸ್ ಈಗ ನಾನು ಒಂದು ಟರ್ಷರಿ ಗ್ರೂಪ್ ಅನ್ನ ತಗೊಂಡೆ ಅಂತ ಅನ್ಕೊಳ್ಳೋಣ, ಓಕೆನಾ. ಐ ಹ್ಯಾವ್ ಟೇಕನ್ ಸಮ್ ಟರ್ಷರಿ ಗ್ರೂಪ್ ವಿಚ್ ಇಸ್ ರಿಯಾಕ್ಟಿಂಗ್, ಓಕೆನಾ. ಸೊ ಈಗೇನಾಗಿದೆ, ಈಗ ಟರ್ಷರಿ ಆಟಮ್ ಅನ್ನ ತಗೊಂಡಿದ್ದೀನಿ, ವೆದರ್ ಈಗ ಕ್ಲೋರಿನ್ ಅದ್ರ ಜೊತೆ ರಿಯಾಕ್ಟ್ ಮಾಡ್ತಿದೆ ಅಂತ ಅನ್ಕೊಳ್ಳಿ. ಸೊ ಸಿನ್ಸ್ ಇಟ್ ಇಸ್ ನಾಟ್ ಸೆಲೆಕ್ಟಿವ್ ಇನ್ ನೇಚರ್, ಅದೇನ್ ಮಾಡುತ್ತೆ ಅಂದ್ರೆ ಇಲ್ಲೂ ಬಂದು ರಿಪ್ಲೇಸ್ ಮಾಡ್ಬೋದು, ಇಲ್ಲ ಇಲ್ಲೂ ರಿಪ್ಲೇಸ್ ಮಾಡುತ್ತೆ. ಸೊ ಅವಾಗ ನನಗೆ ಏನ್ ಫಾರ್ಮೇಶನ್ ಆಗುತ್ತೆ, ಎರಡು ತರದ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ, ಹೌದಾ. ಸೊ ಸಪೋಸ್ ಈಗ ನನ್ನ ಕ್ಲೋರಿನ್ ಆಟಮ್ ಆ ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡ್ತು ಅಂದ್ರೆ ನನಗೆ ಈ ತರ ಬರುತ್ತೆ. ಇಫ್ ನಾಟ್ ಅದು ಇದನ್ನ ಮಾಡ್ಲಿಲ್ಲ, ಸಪೋಸ್ ಇನ್ನೊಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡ್ತು ಅಂತ ಅನ್ಕೊಳ್ಳೋಣ, okay. So that time what will I get, I'll get some product like this CH2Cl, okay. So ಈಗ ಏನಾಗುತ್ತೆ, ಇದು ಒಂದು 40% ಪ್ರಾಡಕ್ಟ್ ಆಗಿದ್ರೆ ಇದು 60% ಪ್ರಾಡಕ್ಟ್ ಆಗಿರುತ್ತೆ, ಓಕೆನಾ. ಸೊ ಇದಕ್ಕೆ ನಾನು ಏನಂತ ಹೇಳಿದೆ, ಕ್ಲೋರಿನ್ ಇಸ್ ನಾಟ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್ ಅಂತ ಹೇಳಿದೆ, ಹೌದಾ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಈಗ ಅದನ್ನೇ ನಾನು ಏನ್ ಮಾಡಿದೆ, ಸಪೋಸ್ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಲೋರಿನ್ ಬೇಡ, ಬ್ರೋಮಿನ್ ಅನ್ನ ತಗೊಳ್ತೀನಿ ಅಂತ ಅನ್ಕೊಳ್ಳೋಣ, ಓಕೆನಾ. ಯು ಶುಡ್ ನೋ ಒನ್ ಥಿಂಗ್ ಸ್ಟೂಡೆಂಟ್ಸ್, ಬ್ರೋಮಿನ್ ಈಸ್ ಹೈಲಿ ಸೆಲೆಕ್ಟಿವ್ ಇನ್ ನೇಚರ್. ಬ್ರೋಮಿನ್ ಏನಿದೆಯೋ ದಟ್ ಈಸ್ ವೆರಿ ಮಚ್ ಸೆಲೆಕ್ಟಿವ್ ಇನ್ ನೇಚರ್. ಅದರ ಅರ್ಥ ಏನು ಅಂದ್ರೆ, ಸಪೋಸ್ ಈಗ ಒಂದು ಕಾರ್ಬನ್ ಗ್ರೂಪ್ ಇದೆ ಅಂತ ಅನ್ಕೊಳ್ಳೋಣ, ಓಕೆ. ಇಲ್ಲಿ ಕಾರ್ಬನ್ ಗ್ರೂಪ್ ಇದೆ ಲೈಕ್ ದಿಸ್, ಇಲ್ಲಿ ಹೈಡ್ರೋಜನ್ ಟರ್ಷರಿ ಕಾರ್ಬನ್ ಆಟಮ್ ತಗೊಂಡೆ, ಓಕೆನಾ. ಸೊ ಅದನ್ನ ನಾನು ಬ್ರೋಮಿನ್ ಜೊತೆ ಟ್ರೀಟ್ ಮಾಡಿದೆ. ವಾಟ್ ಹ್ಯಾಪನ್ಸ್ ಇಸ್, ದ ಬ್ರೋಮಿನ್ ವಿಲ್ ಅಟ್ಯಾಕ್ ದಿಸ್ ಗ್ರೂಪ್ such that it forms something like this. ಬ್ರೋಮಿನ್ ಬಂದು ಈ ತರ ರಿಪ್ಲೇಸ್ ಆಗುತ್ತೆ. ಅಲ್ಲಿ ಪ್ರಾಡಕ್ಟ್ ಏನಾಗುತ್ತೆ, ತುಂಬಾ 95% ಅಷ್ಟು ಇದಾಗಿರುತ್ತೆ. ಅಂದ್ರೆ ಬ್ರೋಮಿನ್ ಯೂಶಲಿ ಏನ್ ಮಾಡುತ್ತೆ, ಬಂದು ಈ ಪ್ರಾಡಕ್ಟ್ ಅನ್ನೇ ಮಾಡುತ್ತೆ. ದೇರ್ ಇಸ್ ನೋ ಚಾನ್ಸಸ್ ಆಫ್ 2 ಪ್ರಾಡಕ್ಟ್ಸ್, ಮೇಜರ್ ಪ್ರಾಡಕ್ಟ್ಸ್ ಅಂತ ಮೈನರ್ ಪ್ರಾಡಕ್ಟ್ಸ್ ಅಂತ ಇರೋದಿಲ್ಲ. ಇಟ್ ಈಸ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್. ಸೊ ಐ ನೀಡ್ ಯು ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಲೋರಿನ್ ಅಂಡ್ ಬ್ರೋಮಿನ್. ಏನು, ಬ್ರೋಮಿನ್ ಇಸ್ ನಾಟ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್, ವೆರಾಸ್ ಕ್ಲೋರಿನ್ ಇಸ್ ನಾಟ್ ವೆರಿ ಸೆಲೆಕ್ಟಿವ್ ಇನ್ ನೇಚರ್, ವೆರಾಸ್ ಬ್ರೋಮಿನ್ ಇಸ್ ವೆರಿ ಮಚ್ ಸೆಲೆಕ್ಟಿವ್ ಇನ್ ನೇಚರ್. ಪ್ರಾಡಕ್ಟ್ ಫಾರ್ಮ್ಡ್ ಇರೋದು ಶಾರ್ಪ್ ಆಗಿರುತ್ತೆ, ಓಕೆನಾ. ನಾವು ಮೂವಿಂಗ್ ಆನ್, ಇದು ಸೆಕೆಂಡ್ ಒನ್ ರಿಯಾಕ್ಷನ್, ಫಾರ್ಮೇಶನ್ ಆಫ್ ಆಲ್ಕೈಲ್ ಕ್ಲೋರೈಡ್. ಇಲ್ಲೇನಾಗಿದೆ, ನನ್ನ ಆಲ್ಕೇನ್ ಏನಿದೆಯೋ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಲ್ ಕ್ಲೋರೈಡ್. ರಿಮೆಂಬರ್ ಸ್ಟೂಡೆಂಟ್ಸ್, ದಿಸ್ ಇಸ್ ನಾಟ್ ಥಯೋನಿಲ್, SO2Cl2. ಅದ್ರ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, S+O+C+L, ಓಕೆನಾ. ಸೊ ಇದೇನಾಗ್ತಿದೆ, ಇಲ್ಲಿ ಆಲ್ಕೇನು SO2Cl2 ಜೊತೆ ಟ್ರೀಟ್ ಮಾಡಿ ನನಗೆ ಏನೇನ್ ಬರ್ತಿದೆ, ಆಲ್ಕೈಲ್ ಕ್ಲೋರೈಡ್ ಅಂಡ್ ದೆನ್ HCl ಅಲಾಂಗ್ ವಿತ್ ದ ರಿಲೀಸ್ ಆಫ್ SO2 ಗ್ಯಾಸ್. ಇಲ್ಲಿ ಏನಾಗ್ತಿದೆ, SO2 ಗ್ಯಾಸ್ ರಿಲೀಸ್ ಆಗ್ತಿದೆ. ದಿಸ್ ಇಸ್ ದ ಸೆಕೆಂಡ್ ಮೆಥಡ್, ಓಕೆ. ನಾವು ಮೂವಿಂಗ್ ಆನ್ ಫಾರ್ ದ hydrohalogenation of alkene. Now what do you mean by hydrohalogenation? It is nothing but addition of hydrogen and ಹ್ಯಾಲೋಜನ್ ಬೋತ್ ಅಡಿಷನ್ ಆಗ್ತಿದೆಯಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಹೈಡ್ರೋಹ್ಯಾಲೋಜಿನೇಷನ್ ಆಫ್ ಆಲ್ಕಿನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತಿದೆ, ನನ್ನ ಒಂದು ಆಲ್ಕಿನ್ ಆಟಮ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ,
ಹೈಡ್ರೋಜನ್ ಹ್ಯಾಲೈಡ್ ಅನ್ನ ಆಡ್ ಮಾಡ್ತಿದ್ದೀನಿ ಸಚ್ ದಟ್ ಇಲ್ಲಿ ಏನಾಗುತ್ತೆ ರಿಪ್ಲೇಸ್ ಆದಾಗ ಒಂದ್ ಕಡೆ ಹೈಡ್ರೋಜನ್ ಬರುತ್ತೆ ಇನ್ನೊಂದ್ ಕಡೆ ಹ್ಯಾಲೋಜನ್ ಬರುತ್ತೆ ಸೊ ದಿಸ್ ಇಸ್ ನೋನ್ ಆಸ್ ಹೈಡ್ರೋ ಹ್ಯಾಲೋಜಿನೇಷನ್ ಅಂತ ಹೇಳ್ತೀವಿ ಸೊ ಸಪೋಸ್ ಇದು ಸಿಮಿಟ್ರಿಕಲ್ ಆಲ್ಕಿನ್ ಆದ್ರೆ ಏನಾಗುತ್ತೆ ಅಂದ್ರೆ ಇದು ಈಸಿ ಆಗುತ್ತೆ ನನ್ನ ಹೈಡ್ರೋ ಹ್ಯಾಲೋಜಿನೇಷನ್ ಮಾಡೋದು ಈಸಿ ಆಗುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಅನ್ಸಿಮಿಟ್ರಿಕಲ್ ಆಲ್ಕಿನ್ ದಿಸ್ ಹೈಡ್ರೋ ಹ್ಯಾಲೋಜಿನೇಷನ್ ಬಿಕಮ್ಸ್ ಡಿಫಿಕಲ್ಟ್ ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವು ಏನ್ ಫಾಲೋ ಮಾಡಬೇಕು ಅಂದ್ರೆ ದೇರ್ ಇಸ್ ಸಮಥಿಂಗ್ ನೋನ್ ಆಸ್ ಮಾರ್ಕೋನಿಕಾಫ್ಸ್ ರೂಲ್ ಓಕೆ ಮಾರ್ಕೋನಿಕಾಫ್ಸ್ ರೂಲ್ ಆ ರೂಲ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಮಾರ್ಕೋನಿಕಾಫ್ಸ್ ರೂಲ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ ಓಕೆನಾ ಸೊ ಅದೇನಂತ ನಿಮಗೆ ಫಸ್ಟ್ ಪಿ ಯು ಸಿ ಕಲ್ಸಿರ್ತೀವಿ ಮಾರ್ಕೋನಿಕಾಫ್ಸ್ ಅಂಡ್ ಆಂಟಿ ಮಾರ್ಕೋನಿಕಾಫ್ಸ್ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ ಸಿ ಹಿಯರ್ ಸಿಮಿಟ್ರಿಕಲ್ ಆಲ್ಕಿನಿಗಾದ್ರೆ ನನಗೆ ಆರಾಮಾಗಿ ಫಾರ್ಮೇಷನ್ ಆಗುತ್ತೆ ವೆರಾಸ್ ವೆನ್ ಇಟ್ ಕಮ್ಸ್ ಟು ಅನ್ಸಿಮಿಟ್ರಿಕಲ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ದೇರ್ ಇಸ್ ಇಲ್ಲಿ ಹೈಡ್ರೋಜನ್ಗೆ ಎರಡು ಇಲ್ಲ ಆಯ್ತಾ ಓನ್ಲಿ ಒನ್ ಯು ಹ್ಯಾವ್ ಟು ಸಿ ದ ಬಾಂಡಿಂಗ್ 1 2 3 4 ಎಕ್ಸ್ಟ್ರಾ ಇತ್ತು ಸೊ ವೆನ್ ಮೈ ಆಲ್ಕಿನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಹ್ಯಾಲೈಡ್ ಬಂದು ರಿಯಾಕ್ಟ್ ಮಾಡಿದಾಗ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ಸ್ ರೂಲ್ ವಾಟ್ ಇಟ್ ಸೇಸ್ ಮೈ ಹ್ಯಾಲೋಜನ್ ಆಟಮ್ ಈಸ್ ಗೋಯಿಂಗ್ ಟು ಅಟ್ಯಾಚ್ ಟು ದಟ್ ಕಾರ್ಬನ್ ಆಟಮ್ ಆಫ್ ದ ಡಬಲ್ ಬಾಂಡ್ಸ್ ವೇರ್ ಹೈಡ್ರೋಜನ್ ಆಟಮ್ಸ್ ಆರ್ ಲೆಸ್ ಏನಾಗುತ್ತೆ ನನ್ನ ಹ್ಯಾಲೋಜನ್ ಬಂದು ಯಾವ ಕಾರ್ಬನ್ ಅನ್ನ ಅಟ್ಯಾಚ್ ಮಾಡುತ್ತೆ ವೇರ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇಸ್ ಲೆಸ್ ಅಂತ ಹೇಳ್ತಾರೆ ಯಾವ ಕಾರ್ಬನ್ಸ್ ಅದು ಕೂಡ ಥಿಂಕ್ ಮಾಡಬೇಕು ದ ಡಬಲ್ ಬಾಂಡೆಡ್ ಇರುತ್ತಲ್ಲ ಡಬಲ್ ಬಾಂಡ್ ಆ ಕಡೆ ಈ ಕಡೆ ಇರುವಂತ ಕಾರ್ಬನ್ ಆಟಮ್ ಅನ್ನೇ ಹ್ಯಾಲೋಜನ್ ಅಟ್ಯಾಚ್ ಮಾಡೋದು ಅದರಲ್ಲಿ ಯಾವ್ದನ್ನ ಅಟ್ಯಾಕ್ ಮಾಡುತ್ತೆ ಎಲ್ಲಿ ಹೈಡ್ರೋಜನ್ ನಂಬರ್ ಕಮ್ಮಿ ಇದೆ ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಹಿಯರ್ ಹೈಡ್ರೋಜನ್ ಇಸ್ 1 ವೆರಸ್ ಹಿಯರ್ 2 ಸೊ ಇಲ್ಲಿ ನನ್ನ ಹ್ಯಾಲೋಜನ್ ಬಂದು ಎಲ್ಲ ಅಟ್ಯಾಚ್ ಆಗುತ್ತೆ ಈ ಕಾರ್ಬನ್ ಆಗಿ ಅಟ್ಯಾಚ್ ಆಗುತ್ತೆ ರೈಟ್ ಅಂಡ್ ದೆನ್ ದಿಸ್ ಹೈಡ್ರೋಜನ್ ವಿಲ್ ಗೋ ಅಂಡ್ ಅಟ್ಯಾಚ್ ಟು ದಟ್ ವಿಚ್ ಹ್ಯಾಸ್ ಮೋರ್ ನಂಬರ್ of carbon atoms. So I hope you understood the Markovnikov's rule. Okay na? Now ಇದೊಂದು ಎಕ್ಸಾಂಪಲ್ ಇದೆ ಸಿ ಇನ್ ದಿಸ್ ಗ್ರೂಪ್ ವಾಟ್ ಇಸ್ ಹ್ಯಾಪನಿಂಗ್ ಇಲ್ಲಿ ಡಬಲ್ ಬಾಂಡ್ಸ್ ಅಲ್ಲಿ ದಿಸ್ ಕಾರ್ಬನ್ ಹ್ಯಾಸ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ವೆರಸ್ ದಿಸ್ ಹ್ಯಾಸ್ ಮೋರ್ ಸೊ ನನ್ನ ಹೈಡ್ರೋಜನ್ ಬಂದು ಏನ್ ಮಾಡುತ್ತೆ ಈ ಕಾರ್ಬನ್ ಗೆ ಅಟ್ಯಾಚ್ ಮಾಡುತ್ತೆ see and then chlorine will come and attack this carbon atom such that forming Markovnikov's product. Now moving on to anti-Markovnikov's rule. Anti-Markovnikov's anti ಅಂದ್ರೇನು ಉಲ್ಟಾ ಮಾರ್ಕೋನಿಕಾಫ್ಸ್ ಏನ್ ಹೇಳುತ್ತೆ ನನ್ನ ಹ್ಯಾಲೋಜನ್ ಆಟಮ್ ಏನಿದೆಯೋ ಅದು ಬಂದು ಯಾವ ಕಾರ್ಬನ್ ಅನ್ನ ಅಟ್ಯಾಚ್ ಮಾಡುತ್ತೆ ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ಸ್ ವೆರಾಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಸೇಸ್ ದಟ್ ಮೈ ಹ್ಯಾಲೋಜನ್ ಆಟಮ್ ವಿಲ್ ಗೋ ಅಂಡ್ ಅಟ್ಯಾಚ್ ದಟ್ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ಸ್ ಸೊ ಇಫ್ ಯು ಸಿ ಹಿಯರ್ ಬಿಟ್ವೀನ್ ದೀಸ್ ಟು ವಿಚ್ ಹ್ಯಾಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ದಿಸ್ ಕಾರ್ಬನ್ ಸೊ ಅದಕ್ಕೆ ಏನ್ ಮಾಡುತ್ತೆ ನನ್ನ ಹ್ಯಾಲೋಜನ್ ಬಂದು ಇಲ್ಲಿ ಅಟ್ಯಾಕ್ ಮಾಡಬೇಕು ಆಯ್ತಾ ಸೊ ಅಲ್ಲೇನಾಯ್ತು ನನಗೆ ಫಾರ್ಮೇಶನ್ ಆಯ್ತು ಇಲ್ಲಿ ಹೈಡ್ರೋಜನ್ ಬಂದು ಅಟ್ಯಾಕ್ ಆಯ್ತು ಅಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್ ಇಲ್ಲಿ ನನ್ನ ಆಂಟಿ ಮಾರ್ಕೋನಿಕಾಫ್ಸ್ ಅಡಿಷನ್ ಆಗಬೇಕಾದ್ರೆ ದೇರ್ ಈಸ್ ರಿಕ್ವೈರ್ಮೆಂಟ್ ಆಫ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ನೋನ್ ಆಸ್ ಪೆರಾಕ್ಸೈಡ್ H2O2 ಪ್ರೆಸೆನ್ಸ್ ಇದ್ರೆ ಮಾತ್ರ ಅದು ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಇಫ್ ನಾಟ್ ಇಟ್ ಈಸ್ ಮಾರ್ಕೋನಿಕಾಫ್ಸ್ ಸೊ ಈಗ ಕೆಲವೊಂದು ಡಿಫ್ರೆನ್ಸಸ್ ಹೇಳಬೇಕು ಅಂದ್ರೆ ನಿಮಗೆ ಮಾರ್ಕೋನಿಕಾಫ್ಸ್ ಮತ್ತೆ ಓಕೆ ಮಾರ್ಕೋನಿಕಾಫ್ಸ್ಗೂ ಸಿ ಮಾರ್ಕೋನಿಕಾಫ್ಗೂ ಮತ್ತೆ ಆಂಟಿ ಮಾರ್ಕೋನಿಕಾಫ್ಗೂ ಕೆಲವೊಂದು ಡಿಫ್ರೆನ್ಸಸ್ ಹೇಳಬೇಕು ಅಂದ್ರೆ ಫಸ್ಟ್ ಥಿಂಗ್ ಇಸ್ ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ಏನಾಗುತ್ತೆ ಸಿ ನನ್ನ ಅಡಿಷನ್ ಆಫ್ ಹೈಡ್ರೋಜನ್ ಪ್ರೋಟಾನ್ ಎಲ್ಲಿಗಾಗುತ್ತೆ ವೇರ್ ದರ್ ಇಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಓಕೆನಾ ವೇರ್ ಆಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ಪ್ರೋಟಾನ್ ಅಡಿಷನ್ ಎಲ್ಲಿಗೆ ಆಗುತ್ತೆ ವೇರ್ ದರ್ ಇಸ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಅಲ್ಲಿಗೆ ಆಗುತ್ತೆ ಓಕೆನಾ ದಿಸ್ ಇಸ್ ಫಸ್ಟ್ ಮಾರ್ಕೋನಿಕಾಫ್ಸ್ ರೂಲ್ ಏನ್ ಫಾಲೋ ಮಾಡುತ್ತೆ ಅಂದ್ರೆ ಯೂಶಲಿ ಇಟ್ ಫಾಲೋಸ್ ವಾಟ್ ಡಸ್ ಇಟ್ ಫಾಲೋ ಇಲ್ಲಿ ಕಾರ್ಬೋಕೇಟಯಾನ್ ಪ್ರೊಡಕ್ಷನ್ ಇದೆ ಓಕೆನಾ ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ಕಾರ್ಬೋಕೇಟಯಾನ್ ಪ್ರೊಡಕ್ಷನ್ ಇದೆ whereas anti-Markovnikov's rule ಅಲ್ಲಿ it follows free radical mechanism okay ಏನಾಗುತ್ತೆ ಮಾರ್ಕೋನಿಕಾಫ್ಸ್ ಅಲ್ಲಿ ಕಾರ್ಬೋಕೇಟಯಾನ್ ಪ್ರೊಡಕ್ಷನ್ ಇದೆ ವೆರಾಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ಏನಾಗುತ್ತೆ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಇದೆ ಸಿ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಅಂಡ್ ಒನ್ ಮೋರ್ ಮಾರ್ಕೋನಿಕಾಫ್ಸ್ ರೂಲ್ ಯಾವ್ದಾದ್ರಲ್ಲಿ ಆಗ್ಬೋದು HCl HBr ಇದರಲ್ಲೆಲ್ಲದರಲ್ಲೂ ಆಗುತ್ತೆ ವೆರಾಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಏನಿದೆಯೋ ಇಟ್ ಓನ್ಲಿ ಕ್ಯಾನ್ ಟೇಕ್ಸ್ ಪ್ಲೇಸ್ ಅಲಾಂಗ್ ವಿತ್ HBr ಮತ್ತೆ ಇನ್ನೊಂದೇನು H2O2 ಪ್ರೆಸೆನ್ಸ್ ಕಂಪಲ್ಸರಿ ಅದಿದ್ರೆ ಮಾತ್ರ ನನ್ನ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಅಪ್ಲೈ ಆಗುತ್ತೆ ಓಕೆ ಇದೊಂದು ಎಕ್ಸಾಂಪಲ್ ಇದೆ ಸಪೋಸ್ ನಾವು ಇಲ್ಲಿ ಏನಾಗಿದೆ ನನ್ನೊಂದು ಪ್ರಾಡಕ್ಟ್ ಇದೆ ನಂದು ರಿಯಾಕ್ಟೆಂಟ್ SOCl2 ಇದೆ ಸ್ಟೂಡೆಂಟ್ಸ್ ಇಲ್ಲಿ SOCl2 ಅಂದ್ರೆ ಏನು ಅಂದ್ರೆ ಥಯೋನಿಲ್ ಕ್ಲೋರೈಡ್ ಓಕೆ ವಾಟ್ ಈಸ್ SOCl2 ಥಯೋನಿಲ್ ಕ್ಲೋರೈಡ್ ಸೊ ಈಗ ಪ್ರಾಡಕ್ಟ್ ಫಾರ್ಮೇಷನ್ ಯಾವ ತರ ಇರುತ್ತೆ ಅಂದ್ರೆ ಸಿ ಯು ಶುಡ್ ನಾಟ್ ಕನ್ಫ್ಯೂಸ್ ಬಿಟ್ವೀನ್ SOCl2 ಅಂಡ್ SO2Cl2 ಅದು ಸಲ್ಫ್ಯೂರಿಲ್ ಕ್ಲೋರೈಡ್ ವೇರ್ SOCl2 ಅಂದ್ರೆ ಥಯೋನಿಲ್ ಕ್ಲೋರೈಡ್ ದಿಸ್ ಇಸ್ ಅ ಗುಡ್ ಕ್ಲೋರಿನೇಟಿಂಗ್ ಏಜೆಂಟ್ ಇದನ್ನ ಯೂಶಲಿ ಆಲ್ಕೋಹಾಲ್ ಅನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಓಕೆ ಸಿ ಇಫ್ ಯು ಸಿ ದಿಸ್ ರಿಯೇಜೆಂಟ್ ಇಲ್ಲಿ ರಿಯಾಕ್ಟೆಂಟ್ ಏನಾಗಿದೆ ಅಂದ್ರೆ ದಿಸ್ ಇಸ್ ಅ ಟರ್ಷರಿ ಕಾರ್ಬೋಕೇಟನ್ ಹೌದಾ ಸೊ ಇಲ್ಲಿ ಇದೇನಾಗಿದೆ ಅಂದ್ರೆ ಇಫ್ ಯು ಸಿ ಈ ಕಾರ್ಬನ್ ಆಟಮ್ ಏನಿದೆಯೋ ಇಟ್
ಫಸ್ಟ್ ಫಾರ್ಮ್ಸ್ ಕಾರ್ಬೋಕೇಟಯಾನ್. ಸೊ ಕಾರ್ಬೋಕೇಟಯಾನ್ ಪ್ರೊಡಕ್ಷನ್ ಇದೆ, ಆಮೇಲೆ ಏನಾಗುತ್ತೆ, ಇಟ್ ಇಸ್ ಅ ನ್ಯೂಕ್ಲಿಯೋಫೈಲ್, OH ರಿಪ್ಲೇಸ್ಮೆಂಟ್ ಆಗುತ್ತೆ Cl ಇಂದ. ಸೊ ದಿಸ್ ಇಸ್ SN1 ಮೆಕ್ಯಾನಿಸಮ್. ಓಕೆನಾ? ಸೊ SN1 ಮೆಕ್ಯಾನಿಸಮ್ ಆಗಿರೋದ್ರಿಂದ ಇಲ್ಲಿ ಇನ್ವರ್ಷನ್ ಪ್ರಾಡಕ್ಟ್ ಆಗೋದಿಲ್ಲ, ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಇದೆ. ಇಲ್ಲಿ ಏನಾಗುತ್ತೆ, Cl ಬಂದು OH ಅನ್ನ ರಿಪ್ಲೇಸ್ ಮಾಡುತ್ತೆ ಸಚ್ ದಟ್ ಫಾರ್ಮಿಂಗ್ ದಿಸ್. ಸೊ ಇಲ್ಲಿ ಯಾವುದು ರಿಟೆನ್ಷನ್ ಕಾನ್ಫಿಗರೇಷನ್ ಇರಬೇಕಾ? ಯಾವ್ದಿದೆ ಇಲ್ಲಿ ರಿಟೆನ್ಷನ್ ನೋಡೋಣ, ಎಲ್ಲೆಲ್ಲಿ ರಿಟೆನ್ಷನ್ ಆಗಿದೆ ಅಂತ. ಇಲ್ಲಿ ರಿಟೆನ್ಷನ್ ಆಗಿದೆ, ಆಮೇಲೆ ಇಲ್ಲಿ ರಿಟೆನ್ಷನ್ ಆಗಿದೆ. ಬಟ್ ಯು ನೋ ದಟ್ ಸಿನ್ಸ್ ಕ್ಲೋರಿನ್ ಈಸ್ ಬೇಯಿಂಗ್ ಆಡೆಡ್, ಈ ಎ ಮತ್ತೆ ಬಿ ಅಲ್ಲಿ ಎಲ್ಲಿ ಕ್ಲೋರಿನ್ ಆಡ್ ಆಗಿದೆ, ಎ ಅಲ್ಲಿ. ಸೊ ವಾಟ್ ಈಸ್ ಅ ಪ್ರಾಡಕ್ಟ್? ಪ್ರಾಡಕ್ಟ್ ಈಸ್ ಎ. ನಾವು ಮೂವಿಂಗ್ ಆನ್, ಸೆಕೆಂಡ್ ಒನ್ ಇಲ್ಲಿ ಏನ್ ಕೇಳಿದ್ದಾರೆ, ಜೆಮ್ ಡೈಬ್ರೋಮೈಡ್ ಈಸ್, ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಜೆಮ್ ಡೈಬ್ರೋಮೈಡ್ ಅಂದ್ರೆ ಏನು ಅಂತ. ಸೊ ಯೂಶಲಿ ಜೆಮಿನಲ್ ಡೈಹ್ಯಾಲೈಡ್ ಅಂದ್ರೆ ಏನಪ್ಪಾ? ವಾಟ್ ಈಸ್ ಮೆಂಟ್ ಬೈ ಜೆಮಿನಲ್ ಡೈಹ್ಯಾಲೈಡ್? ಜೆಮಿನಲ್ ಡೈಹ್ಯಾಲೈಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಜೆಮಿನಲ್ ಡೈಹ್ಯಾಲೈಡ್ ಇಸ್ ದ ಹೈಡ್ರೋಕಾರ್ಬನ್ ಆಟಮ್ಸ್ ವೇರ್ ಕಾರ್ಬನ್ ಆಟಮ್ಗೆ ಡೈರೆಕ್ಟ್ ಆಗಿ ಎರಡು ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ? ಜೆಮಿನಲ್ ಡೈಹ್ಯಾಲೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಚೆಕ್ ಮಾಡೋಣ ಎಲ್ಲೆಲ್ಲಿ ಆ ಥರ ಆಗಿದೆ ಅಂತ. ರಿಯಾಕ್ಷನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಸೇಮ್ ಕಾರ್ಬನ್ ಆಗಿ ಎಲ್ಲೆಲ್ಲಿ, ಸಿ ಹಿಯರ್ ದೇರ್ ಇಸ್ OH ಗ್ರೂಪ್ ಅಟ್ಯಾಚ್. ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಈಸ್ ಅ ಡೈಬ್ರೋಮೈಡ್. ಸೊ ಇದು ಅಟ್ಯಾಚ್ ಆಗ್ಲಿಕ್ಕೆ ಆಗಲ್ಲ. ಇಲ್ಲಿ ಒಂದು ಬ್ರೋಮಿನ್ ಆಟಮ್ ಇದೆ, ಇದು ಕ್ಯಾನ್ಸಲ್. ಇವೆರಡರಲ್ಲಿ ಈಗ ನಮಗೆ ಬೇಕಾಗಿರೋದು, ಹೌದಾ? ಸೊ ಬಿ ಅನ್ನ ಬರೆಯೋಣ. ಸ್ಟ್ರಕ್ಚರ್ CH3 C Br CH3. So here you see that the bromine atom, two bromine atoms is directly attached to same carbon atom. So this is our answer. Still B kuda check madana. See, it is CH2 Br, then again CH2 Br. So usually ಇಲ್ಲಿ ಏನಾಗಿದೆ, ಎರಡು ಬ್ರೋಮಿನ್ ಅಟಮ್ಸ್ ಸೇಮ್ ಕಾರ್ಬನ್ ಗೆ ಅಟ್ಯಾಚ್ ಆಗಿಲ್ಲ. ದಿಸ್ ಇಸ್ ವಿಸಿನೈಲ್. ಸೊ ಅವ್ರು ಏನ್ ಕೇಳಿದ್ದಾರೆ, ಜೆಮ್ ಡೈಬ್ರೋಮೈಡ್ ಅನ್ನ ಕೇಳಿದ್ದಾರೆ. ಸೊ ವಾಟ್ ಈಸ್ ಅವರ್ ಆಪ್ಷನ್? ಇಟ್ ಈಸ್ ಆಪ್ಷನ್ ಬಿ. ನಾವು ಮೂವಿಂಗ್ ಆನ್, ವಾಟ್ ಈಸ್ ಇಲ್ಲಿ ಏನಿದೆ ಕ್ವೆಶನ್, ಇಥೈಲಿಡಿನ್ ಡೈಬ್ರೋಮೈಡ್ ಈಸ್ ಅಂತ ಏನನ್ನ ಕೊಟ್ಟಿದ್ದಾರೆ. CH3 CH2 Br, Br CH2 CH2 Br, CH3 CH Br2 ಮತ್ತೆ CH2 CBr2. ಸೊ ಅವ್ರ ಕ್ವೆಶನ್ ಏನು, ಇಥೈಲಿಡಿನ್ ಡೈಬ್ರೋಮೈಡ್ ಈಸ್. ಈಗ ನಿಮಗೇನ್ ಗೊತ್ತಿರಬೇಕು, ಇಥೈಲಿಡಿನ್ ಅಂದ್ರೆ ಯೂಶಲಿ ಏನದು, ಆಲ್ಕೈಲಿಡಿನ್ ಗ್ರೂಪ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಜೆಮ್ ಡೈಹೈಲೈಡ್. ಅಂದ್ರೆ ಏನಾಗಿರುತ್ತೆ, ಎರಡು ಬ್ರೋಮಿನ್ ಅಟಮ್ ಸೇಮ್ ಕಾರ್ಬನ್ ಅಟಮ್ ಗೆ ಅಟ್ಯಾಚ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಸೊ ಇಲ್ಲಿ ನೋಡಿ ಒಂದೇ ಬ್ರೋಮಿನ್ ಇದೆ, ಅದರ ಅರ್ಥ ಎ ಕ್ಯಾನ್ಸಲ್ ಆಯ್ತಾ. ಇಲ್ಲೇನಾಗಿ ಇನ್ನೊಂದು ನಿಮಗೆ ಗೊತ್ತಿರುತ್ತೆ, ಇಟ್ ಈಸ್ ಆಲ್ಕಿನ್ ಗ್ರೂಪ್, ಡೈಹ್ಯಾಲೋ ಆಲ್ಕೀನ್ ಅಂತಾನು ಗೊತ್ತಿರುತ್ತೆ. ಇಥೈಲಿಡಿನ್ ಬ್ರೋಮೈಡ್ ಅಂದ್ರೆ ಏನು, ಆಲ್ಕಿನ್ ಗ್ರೂಪ್, ಡೈಹ್ಯಾಲೋ ಆಲ್ಕೈನ್. ಸೊ ಇಲ್ಲೇನಾಗಿದೆ, ಡಬಲ್ ಬಾಂಡ್ ಇದೆ, ಇದು ಕೂಡ ಆಗಲ್ಲ. ಸೊ ಈಗ ನಮ್ಗೆ ಉಳಿದಿರೋ ಎರಡು ಆಪ್ಷನ್ಸ್ ಯಾವುದು, ಬಿ ಮತ್ತೆ ಸಿ. ಸೊ ಇನ್ ಬಿ ಯು ಸಿ ದಟ್ ದ ಬ್ರೋಮಿನ್ ಆಟಮ್ಸ್ ಆರ್ attached to different carbon atoms. So ಹಾಗಾದ್ರೆ ನನ್ನ ಆಪ್ಷನ್ ಯಾವುದು, ಇಟ್ ಇಸ್ ಸಿ, ಆಪ್ಷನ್ ಸಿ, ಬಿಕಾಸ್ ಮೈ ಬೋತ್ ಬ್ರೋಮಿನ್ ಆಟಮ್ಸ್, identical bromine halogen atoms are attached to same carbon atom. Now moving on to next example, that is ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸೆಕೆಂಡರಿ ಗ್ರೂಪ್ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ಐಸೋಪ್ರೋಪೈಲ್ ಕ್ಲೋರೈಡ್, ಐಸೋಬ್ಯೂಟೈಲ್ ಕ್ಲೋರೈಡ್, ಎನ್ ಪ್ರೊಪೈಲ್ ಕ್ಲೋರೈಡ್, ಎನ್ ಬ್ಯೂಟೈಲ್ ಕ್ಲೋರೈಡ್. ಸೊ ಅದ್ರ ಸ್ಟ್ರಕ್ಚರ್ಸ್ ಅನ್ನ ಬರ್ಕೊಂಡು ಹೋಗೋಣ. ಸೊ ಐಸೋಪ್ರೋಪೈಲ್ ಕ್ಲೋರೈಡ್ ಅಂದ್ರೆ ಯಾವ ತರ ಇರುತ್ತಪ್ಪ, ಯು ನೋ ದಟ್ ಐಸೋ ಗ್ರೂಪ್ ಅಂದ್ರೆ ಏನು, ಎಲ್ಲ ಕಾರ್ಬನ್ ಆಟಮ್ಸ್ ಎಕ್ಸ್ಕ್ಲೂಡಿಂಗ್ ಒನ್, ಹೌದಾ. ಸೊ ಇದು ನನ್ನ ಐಸೋಪ್ರೋಪೈಲ್ ಕ್ಲೋರೈಡ್. ನಾವು ಮೂವಿಂಗ್ ಆನ್, ಅವ್ರು ಏನ್ ಕೇಳಿದ್ದಾರೆ, ಐಸೋಬ್ಯೂಟೈಲ್ ಫಸ್ಟು 3 ಕಾರ್ಬನ್ ಆಟಮ್ಸ್ 1 2 3, ಒಂದನ್ನ ಹೊರಗೆ ಹಾಕೋಣ. ಸೊ ದಿಸ್ ಇಸ್ ಐಸೋ ಬ್ಯೂಟೈಲ್ ಕ್ಲೋರೈಡಾ. ಸೊ ಈಗ ಇಲ್ಲೇನ್ ಮಾಡೋಣ, ಈ ಎಂಡ್ಗೆ ಕ್ಲೋರಿನ್ ಅನ್ನ ಅಟ್ಯಾಚ್ ಮಾಡೋಣ. ಥರ್ಡ್ ಒನ್ ಏನು, ಎನ್ ಪ್ರೊಪೈಲ್ ಕ್ಲೋರೈಡ್ ಅಂದ್ರೆ ಕಂಟಿನ್ಯೂಟಿ ಇರುತ್ತೆ, 1 2 3 ಕಾರ್ಬನ್ ಆಟಮ್ಸ್. ಇಲ್ಲಿಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಕ್ಲೋರಿನ್ 1 2 3. ಸೊ ಇಲ್ಲಿಗೆ ಕ್ಲೋರಿನ್ ಆಟಮ್ ಅಟ್ಯಾಕ್ ಆಗಿದೆ. ನಾವು ಮೂವಿಂಗ್ ಆನ್ ಟು ಎನ್ ಬ್ಯೂಟೈಲ್ ಅಂದ್ರೆ 4 ಕಾರ್ಬನ್ ಆಟಮ್ಸ್ ಅನ್ನ ಹಾಕಿ ಇಲ್ಲಿಗೆ ಕ್ಲೋರಿನ್ ಅಟ್ಯಾಚ್ ಆಗುತ್ತೆ. ಸೊ ಅವ್ರೇನು ಕೇಳಿದ್ದಾರೆ ಅಂದ್ರೆ, ಇವಿಷ್ಟರಲ್ಲಿ ಸೆಕೆಂಡರಿ ಗ್ರೂಪ್, ಸೆಕೆಂಡರಿ ಕಾರ್ಬನ್ ಆಟಮ್ ಅಂದ್ರೆ ಏನು, ವೇರ್ ದ ಫಂಕ್ಷನಲ್ ಗ್ರೂಪ್, ಈಗ ಕಾರ್ಬನ್ ಆಟಮ್ ಯಾವುದಕ್ಕೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೋ ಅದಕ್ಕೆ 2 more ಕಾರ್ಬನ್ ಆಟಮ್ಸ್ ಅಟ್ಯಾಚ್ ಆಗಿರ್ಬೇಕು, ಅಂಥದಕ್ಕೆ ನಾವೇನಂತ ಹೇಳ್ತೀವಿ, ಸೆಕೆಂಡರಿ ಗ್ರೂಪ್ ಅಂತ ಹೇಳ್ತೀವಿ. ನಾವು ಯು ಸಿ, ಈಗ ಇದನ್ನ ನೋಡಿದ್ರೆ ಏನಾಗಿದೆ, ಕ್ಲೋರಿನ್ ಆಟಮ್ ವಿಚ್ ಇಸ್ ಅಟ್ಯಾಚ್ ಟು ಕಾರ್ಬನ್ ಆಟಮ್, ಇಟ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು 1 ಕಾರ್ಬನ್ ಆಟಮ್. ಸೊ ದಟ್ ಮೀನ್ಸ್ ಎನ್ ಪ್ರೊಪೈಲ್ ಸಾಧ್ಯನೇ ಇಲ್ಲ, ಅದೇ ತರ ಎನ್ ಬ್ಯೂಟೈಲು ಸಾಧ್ಯ ಇಲ್ಲ, ಇಫ್ ಯು ಸಿ ದ ಸ್ಟ್ರಕ್ಚರ್, ಹೌದಾ. ನಾವು ಮೂವಿಂಗ್ ಆನ್ ಟು ಐಸೋಬ್ಯೂಟೈಲ್ ಕ್ಲೋರೈಡ್. ಇಲ್ಲೇನಾಗಿದೆ, ನನ್ನ ಕ್ಲೋರಿನ್ ಆಟಮ್ ವಿಚ್ ಇಸ್ ಅಟ್ಯಾಚ್ carbon atom, it is only attached to 1 carbon atom. So ಅದಕ್ಕೆ ಅದೇನಾಗಲ್ಲ, this is a primary group. So ಇದು ಕೂಡ ಆಗೋದಿಲ್ಲ. ಸೊ ಉಳಿದಿದ್ದು ಯಾವುದು, ಐಸೋಪ್ರೋಪೈಲ್ ಕ್ಲೋರೈಡ್. See here, my carbon atom which is attached to chlorine, it is directly attached to 2 carbon atoms. So this is secondary group. So what is the answer? It is isopropyl chloride. Now moving on to the final example.
ಇಲ್ಲಿ ಏನಂತ ಕೇಳಿದ್ದಾರೆ, ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಈಸ್, ಏನ್ ಇಷ್ಟರಲ್ಲಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಅಂದ್ರೆ ಏನು ಅಂತ. ಸೊ ಫಸ್ಟ್ ಥಿಂಗ್ ಇಸ್, ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಯಾವಾಗ ಫಾರ್ಮ್ ಆಗುತ್ತೆ ಅಂದ್ರೆ ಒಂದು ಗೊತ್ತಿರಬೇಕು. ಇಲ್ಲಿ ಏನಾಗಿದೆ, ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಹತ್ರ ಏನಿದೆ ಅಂತ ಗೊತ್ತಿದೆ ನಿಮಗೆ, ರಿಂಗ್ ಇದೆ ವಿತ್ ಕ್ಲೋರಿನ್ ಆಟಮ್ಸ್. ಓಕೆನಾ, 6 ಕ್ಲೋರಿನ್ ಆಟಮ್ಸ್ ಅನ್ನ ಹಾಕಿ. ಓಕೆನಾ, so this is the structure of benzene hexachloride. When is that formed andre, when my benzene ring reacts with hexachloro cyclohexane, adra jothe react adaga ನನಗೆ ಏನು ಬರುತ್ತೆ, ನನಗೆ benzene hexachloride ಬರುತ್ತೆ. ಸೊ ಈಗ ಇದಕ್ಕೆ IUPAC ನೇಮ್ ಕೊಡ್ತಾ ಹೋಗೋಣ. ಇಲ್ಲಿ ಏನಾಗಿದೆ, 1 2 ಓಕೆ 3 4 5 6. ಸೊ IUPAC ನೇಮ್ ಏನಾಗುತ್ತಪ್ಪ ನಂದು, 1 2 3 1, 2, 3, 4, 5, 6. ಆಯ್ತಾ, ಇಲ್ಲಿ ಎಷ್ಟು ಕ್ಲೋರಿನ್ ಆಟಮ್ಸ್ ಇದೆ, ಹೆಕ್ಸಾ ಕ್ಲೋರೋ. ಯಾವ ತರ ಇದೆ ಗ್ರೂಪ್, ಇಲ್ಲಿ ಯಾವ್ದಾದ್ರು ಡಬಲ್ ಬಾಂಡ್ ಕಾಣಿಸ್ತಿದ್ಯಾ, ಇಲ್ಲ. ಸೊ ಅದೇನಾಗುತ್ತೆ, ಸೈಕ್ಲಿಕ್ ಸ್ಟ್ರಕ್ಚರ್ ಇದೆ, ಸೈಕ್ಲೋಹೆಕ್ಸೇನ್. ಸೊ ನಿಮ್ಮ ಆಪ್ಷನ್ ಯಾವ್ದು ಬರುತ್ತೆ, ಇಟ್ ಈಸ್ ಆಪ್ಷನ್ ಎ. ಓಕೆ, ಆಪ್ಷನ್ ಬಿ ಯಾಕಾಗಲ್ಲ ಅಂದ್ರೆ, ಸಿ ಆಲ್ ದ ಕ್ಲೋರಿನ್ ಆಟಮ್ಸ್ ವಿ ಆರ್ ಗಿವಿಂಗ್ ನಂಬರ್ 1, 1 ಬರೋ ಚಾನ್ಸಸ್ ಇಲ್ಲ, ಸೆಕೆಂಡ್ ಥರ್ಡ್ ಆಗಲ್ಲ, ಫೋರ್ತ್ ಆಗಲ್ಲ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಬೆನ್ಸಿನ್ ಹೆಕ್ಸಾಕ್ಲೋರೈಡ್. ನಾವು ಮೂವಿಂಗ್ ಆನ್ ಟು ದಿಸ್, ಇದು ನಿಮ್ಮ ಹೋಮ್ವರ್ಕ್ ಸ್ಟೂಡೆಂಟ್ಸ್. ವಿತ್ ರೆಸ್ಪೆಕ್ಟ್ ಟು ಮಾರ್ಕೋನಿಕಾಫ್ಸ್ ರೂಲ್, ನೀವೇನ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ವಾಟ್ ಈಸ್ ದ ಮೇನ್ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್ ಬಿಟ್ವೀನ್ 2-methyl propene with HBr. ಸೊ ಅದು ನನ್ನ ಆಲ್ಕೀನ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ HBr ಯಾವ ಪ್ರಾಡಕ್ಟ್ ಬರುತ್ತೆ ಅನ್ನೋದು ನನಗೆ ಹೋಮ್ವರ್ಕ್. ನೆಕ್ಸ್ಟ್ ವೀಕ್ ನಾನು ಇದನ್ನ ಮತ್ತೆ ಇದು ಮಾಡಿಸ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ಸೊ ಯು ಜಸ್ಟ್ ಟೆಲ್ ಮಿ, ಟ್ರೈ ಟು ಸಾಲ್ವ್ ವಾಟ್ ಈಸ್ ದ ಪ್ರಾಡಕ್ಟ್ ABCD ಅಂತ ನನಗೆ ಮಾಡಿಬಿಟ್ಟು ಯು ಜಸ್ಟ್ ಸೆಂಡ್ ಮೀ ಥ್ರೂ ಗೂಗಲ್. ಓಕೆ, thank you students. So here we come to the end of the session.